ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಭಾರ್ಗವಿ LLB ಸೀರಿಯಲ್ ಒಂದು ದೊಡ್ಡ ತಿರುವು ಎದುರಾಗಿದೆ. ಇಷ್ಟು ದಿನ JP ಪಾಟೀಲರ ವಿರುದ್ಧ ಕೆಂಡ ಕಾರುತ್ತಿದ್ದ ಭಾರ್ಗವಿಯ ಮನಸ್ಥಿತಿ ಈಗ ಸಂಪೂರ್ಣವಾಗಿ ಬದಲಾಗಿದೆ. ಮನೆಯಲ್ಲಿ ನಡೆಯುತ್ತಿರುವ ರಹಸ್ಯಗಳು ಮತ್ತು ಗಾಯತ್ರಿ ದೇವಿಯ ಅಸಲಿ ಮುಖದ ಅನಾವರಣಕ್ಕೆ ವೇದಿಕೆ ಸಿದ್ಧವಾಗುತ್ತಿದೆ. ಭಾರ್ಗವಿಯ ಮನ ಪರಿವರ್ತನೆ ಮತ್ತು JP ಮೇಲಿನ ಗೌರವ. ಇಷ್ಟು ದಿನಗಳ ಕಾಲ ಭಾರ್ಗವಿ JP ಪಾಟೀಲ್ನನ್ನು ಒಬ್ಬ ಕಠಿಣ ಹೃದಯದ ವ್ಯಕ್ತಿ ಮತ್ತು ತನ್ನ ತಂದೆಯ ಸಾವಿಗೆ ಕಾರಣರಾದವರು ಎಂದು ನಂಬಿದ್ದರು. ಆದರೆ ತನಗೆ ಹುಷಾರಿಲ್ಲದ ಸಮಯದಲ್ಲಿ JP ತೋರಿಸಿದ ಕಾಳಜಿ ಮತ್ತು ಮಾನವೀಯತೆಯನ್ನು ಕಂಡು ಅವಳು ಆಶ್ಚರ್ಯಚಕಿತಳಾಗಿದ್ದಾರೆ. JP ಕೇವಲ ಕಠಿಣ ವ್ಯಕ್ತಿಯಲ್ಲ, ಅವರಲ್ಲಿ ಒಂದು ಮೃದುವಾದ ಮತ್ತು ಕಾಳಜಿಯುಳ್ಳ ವ್ಯಕ್ತಿತ್ವವಿದೆ ಎಂಬುದು ಭಾರ್ಗವಿಗೆ ಅರಿವಾಗಿದೆ. ತನ್ನ ತಂದೆ ರವೀಂದ್ರ ಭಟ್ ಅವರ ಹೆಸರನ್ನು ಬಳಸಿಕೊಂಡು ಗಾಯತ್ರಿ ದೇವಿ ತನ್ನನ್ನು ದಾರಿ ತಪ್ಪಿಸಿ ಇರಬಹುದು ಎಂಬ ಅನುಮಾನ ಈಗ ಭಾರ್ಗವಿಯಲ್ಲಿ ದಟ್ಟವಾಗಿ ಕಾಡುತ್ತಾ ಇದೆ. ಇನ್ನು ಸತ್ಯದ ಹುಡುಕಾಟದಲ್ಲಿ ಭಾರ್ಗವಿ. ಶಕುಂತಲಮ್ಮನ ಮಾತಿನಿಂದ ಪ್ರೇರಿತಳಾದ ಭಾರ್ಗವಿ ಸತ್ಯಾನ್ವೇಷಣೆಗೆ ಇಳಿದಿದ್ದಾರೆ. ತಾನು ಇಷ್ಟು ದಿನ ನಡೆದ ಹಾದಿ ತಪ್ಪೆಂದು ಅರಿತ ಅವಳು ಈಗ ಮನೆಯನ್ನು ಒಡೆಯಲು ಬದಲು ಅದನ್ನು ಉಳಿಸಲು ನಿರ್ಧರಿಸಿದ್ದಾಳೆ. ಪ್ರತಿಜ್ಞೆ ತನ್ನ ತಂದೆಯ ಸಾವಿಗೆ ನ್ಯಾಯ ಕೊಡಿಸುವುದು ಮತ್ತು ಮನೆಯವರನ್ನು ಕಾಪಾಡುವುದು ಅವಳ ಮುಖ್ಯ ಗುರಿಯಾಗಿದೆ. ಇನ್ನು ಭಾರ್ಗವಿಗೆ ಇನ್ನೂ ಒಂದು ವಿಷಯ ತಿಳಿದಿಲ್ಲ. ಅವರು ಹುಡುಕುತ್ತಿರುವ ಅಸಲಿ ವಿಲನ್ ಗಂಗಾ ಬೇರೆ ಯಾರೂ ಅಲ್ಲ, ಅದು ಗಾಯತ್ರಿ ದೇವಿಯೇ ಆಗಿದ್ದಾಳೆ. ಗಾಯತ್ರಿ ದೇವಿಯ ಕುತಂತ್ರ ಮತ್ತು ಚಕ್ರವ್ಯೂಹ. ಗಾಯತ್ರಿ ದೇವಿ ಈಗ ಭಾರ್ಗವಿಯ ಬದಲಾವಣೆಯನ್ನು ಗಮನಿಸಿ ಆತಂಕಗೊಂಡಿದ್ದಾಳೆ. ಭಾರ್ಗವಿ ಮತ್ತು JP ಒಂದಾದರೆ ತನ್ನ ರಹಸ್ಯ ಬಯಲಾಗಬಹುದು ಎಂಬ ಭಯ ಕೂಡ ಅವಳಲ್ಲಿ ಕಾಡುತ್ತಿದೆ. ಇದಕ್ಕಾಗಿ ಅವಳು ತನ್ನ ಮಗ ಮತ್ತು ಸೊಸೆಯನ್ನು ಬೃಂದಾ ಮತ್ತು ಚರಣ್ನನ್ನು ದಾಳವಾಗಿ ಬಳಸಿಕೊಳ್ಳುತ್ತಿದ್ದಾಳೆ. ಇನ್ನು ಹೊಸ ಪ್ಲಾನ್ ಕೂಡ ರೂಪಿಸಿದ್ದಾಳೆ. ಗಾಯತ್ರಿ ದೇವಿ ತನಗೆ ಅನ್ಯಾಯವಾಗಿದೆ ಎಂದು ನಾಟಕವಾಡಿ ಭಾರ್ಗವಿಯ ವಿರುದ್ಧವೇ ತನ್ನ ಮಕ್ಕಳನ್ನು ಎತ್ತಿಕಟ್ಟಿದ್ದಾಳೆ. ಇನ್ನು ಬೃಂದಾಳಿಗೆ ಅನುಮಾನ. ಗಾಯತ್ರಿ ದೇವಿಯ ಅತಿಯಾದ ಆಟಗಳನ್ನು ಕಂಡು ಸೊಸೆ ಬೃಂದಾಗೆ ಈಗ ಅನುಮಾನ ಶುರುವಾಗಿದೆ. ಗಾಯತ್ರಿ ದೇವಿಯು ಅಂದುಕೊಂಡಷ್ಟು ಸರಳವಲ್ಲ, ಅವರು ಒಂದು ಪ್ರಳಯ ಎನ್ನುವುದು ಬೃಂದಾಗೆ ಅರ್ಥವಾಗುವಂತಿದೆ. ಇನ್ನು ಅರ್ಜುನ್ ಮತ್ತು ದೇವ್ ಭೇಟಿ. ಬಹಳ ವರ್ಷಗಳ ನಂತರ ಅರ್ಜುನ್ ಮತ್ತು ದೇವ್ ಪರಸ್ಪರ ಭೇಟಿಯಾಗ್ತಾರೆ. ಇಬ್ಬರು ತಮ್ಮ ಜೀವನದ ಸಂಕಷ್ಟಗಳನ್ನು ಹಂಚಿಕೊಳ್ತಾರೆ. ಭಾರ್ಗವಿಗೆ ಎದುರಾಗಬಹುದಾದ ಅಪಾಯವನ್ನು ತಡೆಯಲು ಅರ್ಜುನ್ ಮುಂದಾಗಿದ್ದಾನೆ. ಈತ ಪವಿತ್ರಾಳ ಮನಸ್ಸಿನಲ್ಲಿ ದೇವ್ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಹೋಗಲಾಡಿಸಲು ಅರ್ಜುನ್ ಸಹಾಯ ಮಾಡಲು ನಿರ್ಧರಿಸಿದ್ದಾನೆ. ಇನ್ನು ಭಾರ್ಗವಿ ಕಾಳಿ ಎಂಬ ರಹಸ್ಯವನ್ನು ಭೇದಿಸಲು ದೇವೀಗ ಅರ್ಜುನ್ಗೆ ಸಾಥ್ ನೀಡ್ತಿದ್ದಾರೆ. ಇನ್ನು ಮುಂಬರುವ ರೋಚಕ ತಿರುವುಗಳು. ಮುಂದಿನ ಸಂಚಿಕೆಗಳಲ್ಲಿ ಭಾರ್ಗವಿ ಹೇಗೆ ಗಾಯತ್ರಿ ದೇವಿಯ ಚಕ್ರವ್ಯೂಹದಿಂದ ಹೊರಬರುತ್ತಾಳೆ ಎಂಬುದು ಕುತೂಹಲಕಾರಿಯಾಗಿದೆ. ಹಾಗೆಯೇ ಗಾಯತ್ರಿ ದೇವಿಯೇ ಗಂಗಾ ಎಂಬ ಸತ್ಯ ಭಾರ್ಗವಿಗೆ ಎಂದು ತಿಳಿಯುತ್ತೆ. JP ಪಾಟೀಲರು ನಿರ್ದೋಷಿ ಎಂದು ಭಾರ್ಗವಿ ಜಗತ್ತಿಗೆ ಹೇಗೆ ಸಾಬೀತುಪಡಿಸ್ತಾಳೆ? ಅರ್ಜುನ್ ಮತ್ತು ದೇವ್ ಅವರ ಸ್ನೇಹ ಈಗ ಕುಟುಂಬದ ರಕ್ಷಣೆಗೆ ಹೇಗೆ ಸಹಾಯಕವಾಗಲಿದೆ ಎಂಬುದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂತೆಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.